ಇವತ್ತು ವಿಶ್ವ ಮಾದಕ ವಸ್ತು ವಿರೋಧ ದಿನ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು ತಿಳಿದು ಬಹಳ ಬೇಸರವಾಗಿದೆ. ಈ ಮಂಜೇಶ್ವರ ಮಂಡಲದಲ್ಲಿ ವರ್ಕಾಡಿ ಪಂಚಾಯತ್, ಅದು ಕೂಡ ನಲ್ಲಂಗಿ ವಾರ್ಡ್ನಲ್ಲಿ ಪ್ರಪ್ರಥಮವಾಗಿ ಇಂಥ ಒಂದು ದುರ್ಘಟನೆ ನಡೆದಿರೋದು ಒಂದು ದೃಢವಾಗಿ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ದುರ್ಘಟನೆ ಯಾವ ಕಾಲದಲ್ಲೂ ಕೂಡ ನಡೆದಿರಲಿಲ್ಲ. ಇಂಥ ಒಂದು ಘಟನೆ ನಡೆದಿರೋದು ಬಹಳ ಬೇಸರದ ಸಂಗತಿ. ಅದೇ ರೀತಿ ಇದು ಫುಲ್ ಆಗಿ ನಾನು ಪೊಲೀಸರ ವೈಫಲ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ಸುಮಾರು ವರ್ಷಗಳಿಂದ, ಅಂದ್ರೆ ಸುಮಾರು ಒಂದು 2-3 ವರ್ಷಗಳಿಂದ ಈಗ ಜಾಸ್ತಿಯಾಗಿ ಮಾದಕ ವಸ್ತುವಿನ ಬಳಕೆ ಹೆಚ್ಚಾಗ್ತಾ ಇರುವಂತಹ ಒಂದು ಏರಿಯಾ ಆಗಿ ಇಲ್ಲಿ ಕನ್ವರ್ಟ್ ಆಗ್ತಾ ಇರುವಂತದ್ದು. ಅದು ಕೂಡ ಮುರತ್ತಲೆ ಅಂತ ಹೇಳುವಂತ ಜಂಕ್ಷನ್ ನಲ್ಲಿ ನಾವು ಬರುವಾಗ ರಾತ್ರಿ 11, 12, 1 ಗಂಟೆ ಆಗುವ ಸಂದರ್ಭದಲ್ಲೂ ಕೂಡ ಕತ್ತಲೆಯಲ್ಲಿ ಬೈಕ್ ಅಥವಾ ಕಾರ್ನಲ್ಲಿ ಕುತ್ಕೊಂಡು ಯುವಕರು ಇರುವಂತಹ ಸಂದರ್ಭವನ್ನು ನಾವು ನೋಡಿದ್ದೇವೆ. ಆದ್ರೂ ಕೂಡ ಇಂಥ ಒಂದು ಘಟನೆಗಳು ಇರುವ ಸಂದರ್ಭದಲ್ಲಿ ಇಲ್ಲಿ ಪೊಲೀಸಿನವರ ಯಾವುದೇ ರೀತಿಯ ಕಾರ್ಯಾಚರಣೆಗಳು ಇಲ್ಲಿ ನಡೀತಾ ಇಲ್ಲ. ಇದಕ್ಕೆ ನಾನು ಇವತ್ತು ಇಲ್ಲಿ ನಡೆದ ಸಂಗತಿಗೆ ನೇರವಾಗಿ ನಾನು ಪೊಲೀಸರ ವೈಫಲ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇರುವಂತದ್ದು. ನಮ್ಗಾಗ್ಲೇ ಗೊತ್ತಿರುವ ಹಾಗೆ ಕಾಸರಗೋಡಿನಲ್ಲಿ ಹೆಚ್ಚಿನ ಮಾದಕ ವಸ್ತುಗಳನ್ನ ಹಿಡಿದಿರುವಂತದ್ದು, ಘಟನೆಗಳು ನಡೀತಾ ಇರುವಂತದ್ದು ಕೂಡ ಗೊತ್ತಿದ್ರು ಕೂಡ ಈ ಮುರತ್ತನೆ ಜಂಕ್ಷನ್ ನಲ್ಲಿ ಕೂಡ ಇಂತಹ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇರೋದನ್ನ ತಡೆದಿದ್ರೆ ಇವತ್ತು ಇಂಥ ಘಟನೆ ನಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ಮಗ ಹೆತ್ತ ತಾಯಿಯನ್ನು ಕೊಂದಿರುವಂತಹ ಒಂದು ಕಹಿ ಘಟನೆ ಮರಳಿಕ್ಕೆ ಸಾಧ್ಯ ಇಲ್ಲ. ಹೆತ್ತ ಮಗ ತಾಯಿಯನ್ನು ಕೊಲ್ಲುವ ಮಟ್ಟಿಗೆ ಬರುವುದಾದ್ರೆ ಅದು ಅವನ ಬಾಡಿಯಲ್ಲಿ ಆ ಮಾದಕ ವಸ್ತು ಇದ್ದ ಕಾರಣ ಇಂಥ ಒಂದು ಘಟನೆ ನಡೀತಾ ಇರುವಂತದ್ದು. ಇನ್ನಾದರೂ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಪೊಲೀಸರು ಇದಕ್ಕೆ ಒಂದು ತಡೆ ತರಬೇಕು ಅಂತ ಹೇಳಿ ನಾನು ಭಾರತೀಯ ಜನತಾ ಪಾರ್ಟಿಯ ಕಾಸರಗೋಡು ವತಿಯಿಂದ ಕೇಳ್ಕೊಳ್ತಾ ಇದ್ದೇನೆ.